ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀರಾ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗಲ್ಲಿ ಬಂದು ತುಂಬ ಮಳೆ ಆಗಿತ್ತಲ್ಲ, ಜೋಳ ಹಾಕಿದ್ವಿ. ಇದು ಹಾಕಿ 15 ದಿನ ಆಯಿತು. ಸೊ ಇವತ್ತಿಗೆ 15 ದಿನ ಆಯಿತು. ಇದಕ್ಕೆ ಸ್ವಲ್ಪ ಗೊಬ್ಬರ ಇಡಬೇಕಾಗಿತ್ತು, ರಾಸಾಯನಿಕ ಗೊಬ್ಬರ. ಸೊ ಅದಕ್ಕೆ ಹೊಲ್ದಾಗ ಬಂದಿದ್ವಿ. ನೋಡಿ, ನಮ್ಮ ಹಸ್ಬೆಂಡ್ ಇಡ್ತಾಯಿದ್ರು. ನಾನು ಹಾಕ್ತಾಯಿದ್ದೆ, ಬಟ್ ಒಂದು ವೀಡಿಯೋ ಮಾಡ್ಕೊಂಡು ಆಮೇಲೆ ಹಾಕೋಣ ಅಂತ ನಿಂತಿದ್ದೀನಿ. ಫಾಸ್ಟ್ ಮ್ಯಾನ್. ಮಾಮ, ಅದ್ರ ಹೆಸರೇನು? ಯೂರಿಯಾ. ನಾನೇನಾದರೂ ಸಮಥಿಂಗ್ ಆಗಿ ಹೇಳ್ಬಿಡ್ತೀನಿ ಅಂತ ಭಯ. ಆಗಲೇ 2 ಹಾಕ್ತೆ. ನೀನು ಹಾಕಿದ್ರೆ 2 ಆಯ್ತಿರ್ತಿದ್ದು, ನಿಂತಿದ್ಯಾ ಅಂತಿದ್ಯಾ? ಹಾಂ, ಬಂದೆ. ಇದೊಂದಿದೆ. ಎರಡಕ್ಕೂ ಹಾಕ್ಬಿಟ್ಟು ಹೋಗಬೇಕು. ಇವತ್ತೇನು ಬಗ್ಗೆನೋ ಬಿಸಿಲು ಬಂದಿದೆ. ಸೊ ಮನೆ ಹತ್ರ ಹೋಗಿ ಜೋಳ ಒಣಗಾಕಬೇಕು. ಸೊ ತುಂಬ ಹೊತ್ತು ವೀಡಿಯೋ ಮಾಡಲಿಕ್ಕಾಗಲ್ಲ, ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡಿದೆ. ಓಕೆ ಫ್ರೆಂಡ್ಸ್, ಬನ್ನಿ. ಇವಾಗ ನಾನು ಕೂಡ ಇಲ್ಲಿ ಇಟ್ಬಿಟ್ಟು ಹೋಗ್ತೇನೆ ಗೊಬ್ಬರ ಹಾಕಲಿಕ್ಕೆ, ಆಮೇಲೆ ಸಿಗೋಣ. ಸೊ ತೋಟದ ಹತ್ರ ಗೊಬ್ಬರ ಎಲ್ಲ ಇಟ್ಟು ಬಂದಾಯಿತು. ಇವಾಗ ತುಂಬ ಬಿಸಿಲು ಬಂದಿದೆ, ಪರವಾಗಿಲ್ಲ. ಅದಕ್ಕೆ ಜೋಳ ಒಣಗಿಸ್ಬೇಕಿತ್ತು. ಮಾಮ ಎಲ್ಲ ತೆಗ್ದುಬಿಟ್ಟು ಒಣಗಾಕ್ತಾಯಿದ್ದಾರೆ. ನಾನು ತಿಂಡಿ ಮಾಡೋಣ ಅಂಥೇಳಿ ಹೋಗೋಣ ಅಂಥೇಳಿ ಒಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ನೋಡಿ, ಅದು 4 ಜಾಗದಲ್ಲಿ ಐತೆ. ಸೊ ಮಳೆ ಜಾಸ್ತಿ ಆಗಿದ್ದ ಕಾರಣ ಹಿಂಗೆ ಟಾರ್ಪಲ್ ಹಾಕ್ಬಿಟ್ಟು ಮುಚ್ಚಿಟ್ಟಿದ್ವಿ. ಇವಾಗ ಮಳೆ ಸ್ವಲ್ಪ ಕಮ್ಮಿ ಆಗಿದೆ, ಅದಕ್ಕೆ ಸ್ವಲ್ಪ ಬಿಸಿಲು ಕಾಣಿಸ್ತೈತೆಲ್ಲ. ಇದು 1-2 ದಿನ ಚೆನ್ನಾಗಿ ಬಿಸಿಲಿದ್ರೆ ಅದನ್ನ ಒಣಗಿಸ್ಬಿಟ್ಟು ಸೇಲ್ ಮಾಡಿಬಿಡ್ಬೋದು. ಸೊ ದೇವ್ರ ದಯಿಂದ 1-2 ದಿನ ಕಮ್ಮಿ ಆಗಲಿ, ಬಿಸಿಲು ಚೆನ್ನಾಗಿ ಬರಲಿ, ಮಳೆ ಕಮ್ಮಿ ಆಗಲಿ ಅಂತ ಮನಸ್ಸಲ್ಲಿ ಅಂದ್ಕೊಂಡು ಎಲ್ಲ ಎಳೆದು ಒಣಗಾಕ್ತಿದ್ವಿ. ಡೈಲಿ ಈ ಥರ ಎಳೆಯೋದು, ಎತ್ತೋದು. ಅಕಸ್ಮಾತ್ ಮಳೆ ಬಂದುಬಿಟ್ರೆ ಸಡನ್ನಾಗಿ 4 ಕಡೆ ಅದನ್ನು ಮುಚ್ಚಬೇಕಂದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಹಂಗಾಗಿ ಬೇಗ ಬಿಸಿಲಿದೆ, ನಾನು ಒಣಗಾಕ್ತೀನಿ ಅಂಥೇಳಿ ಒಣಗಾಕ್ತಾಯಿದ್ರು. ಆಮೇಲೆ ಎಲ್ಲ ಕಡೆ ಒಬ್ರಿಗೆ ಆಗಲ್ಲ ಅಂಥೇಳಿ ನಾನು ಆ ಕಡೆ ಇದೆ, ಅದನ್ನು ಒಣಗಾಕ್ತೀನಿ, ನೀನು ಇಲ್ಲಿ ಒಣಗಾಕು ಅಂತ ಹೇಳಿಬಿಟ್ಟು ಅಲ್ಲಿ ಎಲ್ಲ ಸ್ವಲ್ಪ ಹರಡೋಣ ಅಂಥೇಳಿ ನಾನು ಕೂಡ ಅವ್ರ ಜೊತೆ ಹೆಲ್ಪ್ ಮಾಡೋಣ ಅಂಥೇಳಿ ಹೊರಡ್ತಾ ಇದ್ದೆ. ಯಾಕಂದರೆ ಬಿಸಿಲು ಎಷ್ಟು ಬರುತ್ತೋ ಅಷ್ಟೇ ನಮ್ಮ ಅದೃಷ್ಟ. ಮತ್ತೆ ಸಡನ್ನಾಗಿ ಮಳೆ ಬಂದುಬಿಟ್ರೆ ಹೇಳೋಕ್ಕಾಗಲ್ಲ. ಯಾಕಂದರೆ ಕಂಟಿನ್ಯೂ ಆಗಿ 15 ದಿನ ಮಳೆ ಊದಿದೆಯಲ್ಲ, ಅದೇ ಭಯ ನಮಗೆ. ಸೊ ಅದಕ್ಕೆ ಫಸ್ಟಿಗೆ ಕೆಲಸವಾಗಲಿ ಅಂಥೇಳಿ ಇವಾಗ ಇದನ್ನು ನಾನು ಕೂಡ ಹರಡ್ಲಿಕ್ಕೆ ಹೋಗ್ತಾಯಿದ್ದೀನಿ. ಹಾಯ್ ಫ್ರೆಂಡ್, ಫೈನಲ್ಲ ಇವಾಗ ಗೊಬ್ಬರ ಎಲ್ಲ ಇಟ್ಟು ಬಂದಾಯಿತು. ಸೊ ಟೈಮ್ 10 ಗಂಟೆ ಆಗಿಬಿಟ್ಟಿದೆ. ತಿಂಡಿ ಮಾಡೋಣ ಅನ್ನಿಸ್ತು, ಅದಕ್ಕೆ ಏನು ಮಾಡೋಣ ಅಂದ್ಕೊಂಡಿದ್ದೆ. ಸೊ ನೈಟ್ ಚಿಕನ್ ಮಾಡಿದ್ದೆ, ಅದಕ್ಕೆ ಸ್ವಲ್ಪ ಚಪಾತಿ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಅದು ನೈಟು ಚಿಕನ್ ಮಾಡಿದ್ದೆ, ಅದೇ ಸ್ವಲ್ಪ ಗ್ರೇವಿ ಮತ್ತು ಚಿಕನ್ ಇದೆ. ಅದ್ರ ಜೊತೆಗೆ ಇಲ್ಲಿ ಚಪಾತಿ ರೆಡಿ ಆಗ್ತಾಯಿದೆ. ಸೊ ಚಪಾತಿ ಮಾಡಿ ತಿಂಡಿ ಮಾಡಿಬಿಟ್ಟು, ಮತ್ತು ಜೋಳದು ಇವಾಗ ಹೊರಗಡೆ ಜೋಳ ಅಂಟ್ತಿದ್ದಾರಲ್ಲ, ಅದನ್ನು ನೋಡ್ಕೊತಾ ಇರಬೇಕು. ಸೊ ಅದಕ್ಕೇ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದೆ. ತುಪ್ಪ, ಇಲ್ಲಿ ಸ್ವಲ್ಪ ಇದೆ, ಬಟ್ ಫಸ್ಟು ಹಾಲು ಹಾಕ್ತಿದ್ದಿಲ್ಲ ಅಂತೇಳಿ ಆ ಟೈಮಲ್ಲಿ ಇಷ್ಟು ಮಾಡಿಟ್ಟಿದ್ದೀನಿ. ಇದು ತುಂಬ ಗಟ್ಟಿಯಾಗಿದೆ, ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಆಮೇಲೆ ತಗೊಳ್ಳೋಣ ಅಂತೇಳಿ ಹೊರಗಡೆ ಇಟ್ಟಿದ್ದೀನಿ. ಫ್ರೆಂಡ್ಸ್ ಬನ್ನಿ, ಈಗ ಚಪಾತಿ ಮಾಡೋಣ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ಫೈನಲಾಗಿ 2 ದಿನ ತುಂಬ ಚೆನ್ನಾಗಿ ಬಿಸಿಲಿತ್ತು. ಸೊ ಅದಕ್ಕೆ ಒಣಗಿತ್ತು ಸ್ವಲ್ಪ ಜೋಳ. ಮಾಮ ಅದು ಇಲ್ಲಿ ನಮ್ಮದು ಅರ್ಕಲ್ಗೂಡಲ್ಲಿ ಗೋಡನ್ ಇರುತ್ತೆ, ಅವ್ರ ಹತ್ರ ಹೋಗಿ ಕೇಳ್ಕೊಂಬಂದರು. ಜೋಳ ತೋರಿಸ್ಬಿಟ್ಟು ತಗೊಳ್ತಾರೆ. ಹಂಗಿದೆ ಸ್ವಲ್ಪ ಹಸಿ ಇದ್ದರೆ ಕೂಡ ತುಂಬ ಕಮ್ಮಿ ರೇಟ್ಗೆ ಹಾಕ್ಕೊಳ್ತಾರೆ. ಅದಕ್ಕೆ ಹೋಗಿ ತೋರಿಸ್ಕೊಂಬಂದಿದ್ದಕ್ಕೆ ಅವರು ಸರಿ ತಗೊಂಡು ಬನ್ನಿ, ರೆಡಿಯಾಗಿದೆ ಅಂತ ಹೇಳಿಬಿಟ್ಟು ಅವರೇ ಚೀಲ ಕೊಟ್ಟು ಕಳಿಸ್ತಾರೆ. ಈ ಥರ ನಾವು ಈ ಚೀಲ ಎಲ್ಲ ತುಂಬಿಸಿ ಹೊಲ್ದಿಟ್ರೆ ಫೋನ್ ಮಾಡಿದರೆ ಗಾಡಿ ತೊಗೊಂಡು ಬಂದು ಹಾಕ್ತಾರೆ. ಗಾಡಿಗೆಲ್ಲ ನಾವೇನು ದುಡ್ಡು ಕೊಡುವಂಗಿಲ್ಲ, ಅವರೇ ತೊಗೊಂಡು ಹೋಗ್ತಾರೆ. ಸೊ ಫೈನಲಾಗಿ ಚೀಲ ಎಲ್ಲ ತುಂಬಿಸಿದಾಯಿತು. ಇವಾಗ ಅದು ಚೀಲ ಮಾಮನಿಗೆ ಹೊಲಿಲಿಕ್ಕೆ ಬರ್ತಾಯಿಲ್ಲ. ತುಂಬ ಪ್ರಯತ್ನ ಮಾಡಿ ಚೀಲನ ಹೊಲಿತಾ ಇದ್ದಾರೆ. ಯಾಕಂದರೆ ಅವರು ಯಾವತ್ತೂ ಇಷ್ಟು ವರ್ಷದಲ್ಲಿ ರೈತನ ಮಗ ಆಗಿದ್ರು ಕೂಡ ಒಂದು ಕೆಲಸ ಮಾಡಿದವರಲ್ಲ ಊರಲ್ಲಿ. ನಾನು ಕರ್ಕೊಂಡು ಬಂದು ಅವ್ರ ಕೈಲಿ ಒಳ್ಳೆ ಕೆಲಸ ಮಾಡಿಸ್ತಾಯಿದ್ದೀನಿ. ಸೊ ಫಸ್ಟ್ ಟೈಮ್ ಅಲ್ವಾ, ಯಾವುದೂ ಅಷ್ಟಾಗಿ ಗೊತ್ತಿರೋಲ್ಲ. ಹಂಗಾಗಿ ಹೆಂಗೆ ಹೊಲಿಯೋದು ಅಂತೇಳಿ ಒದ್ಲಾಡ್ಕೊಂಡು ಹೊಲಿತಾ ಇದ್ದಾರೆ. ಅದು ಆ್ಯಕ್ಚುಲಿ ಹಿಂಗೂ ಅಲ್ಲ ಹೊಲಿಯೋದು, ನೋಡೋಣ ಹೆಂಗೆ ಹೊಲಿತಾರೋ ಅಂತೇಳಿ ನಾನು ಸುಮ್ಮನೆ ಇದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡ್ತಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ,
ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದು ಎಷ್ಟು ಕ್ವಿಂಟಲ್ ಆಯಿತು ಹಾಗೆ ಎಷ್ಟು ಅಮೌಂಟ್ ಬಂತು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.